ನಿಮ್ಗೆ ಅದ್ರ ಹುಡುಗಿ ಇಷ್ಟ ಆದ್ರೆ ನೀವೇನಂತ ಹೇಳ್ತೀರಾ? ಐ ಲವ್ ಯು ಅಂತೀನಿ. ಡೈರೆಕ್ಟ್ ಐ ಲವ್ ಯು ಹೇಳ್ಬಿಡ್ತೀರಾ ಬ್ರೋ? ಅದೇ ಇನ್ನೇನು ಜಂಜಿ ಕಿಡ್ಸ್ ಸಿಕ್ಕಾಪಟ್ಟೆ ಫಾಸ್ಟ್ ತರದೆಲ್ಲ ಆಡ್ ತಿಳ್ಕೊಳ್ಳಿ ಬ್ರೋ. ಯು ಕ್ಯಾನ್ ಇಂಪ್ರೆಸ್ ಗರ್ಲ್ಸ್. ನೋಡಿ ನಾನು ಇಂಪ್ರೆಸ್ ಮಾಡಿ ಒಂದು ಲಿಸ್ಟ್ ಇಟ್ಕೊಂಡಿದ್ದೀನಿ. ಜನ ಸಾಗರ ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಕ್ತಿಲ್ಲ. ಇದು ಯಾವ ಮೂವಿದು? ಕನ್ನಡ ಮೂವಿ. ಇದು ಯಾರ ಅವನ ಹೆಸರೇನು? ಹೀರೋ ಹೆಸರೇನು? ರಾಜ್ಕುಮಾರ್. ಯಾವ ರ್ಯಾಂಕ್ ಬರ್ತೀರಾ? ಕ್ಲಾಸ್ ಅಲ್ಲ ಇನ್ನೇನು? ಓ ನಿಮ್ಗೆ ಎಲ್ಲೆಲ್ಲಿ ರ್ಯಾಂಕ್ ಬರ್ತೀರಾ? ಗೊತ್ತು. ಹಂಗೆ ಚೇಂಜ್ ಬಿಡೋದಲ್ಲ. ನಾವೇ ಕಲರ್ ಆಗಿಲ್ಲ ಇನ್ಯಾವ ಹುಡುಗಿಗ ಆಡಕ್ಕಾಗುತ್ತೆ? ಗಂಡ್ ಮಕ್ಳಿಗೆ ಕಲರ್ ಇಂಪಾರ್ಟೆಂಟ್ ಅಲ್ಲ, ಕದರ್ ಇಂಪಾರ್ಟೆಂಟ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ಪ್ರಾಮಿಸ್ ಮಾಡ್ದಂಗೆ ನನ್ನ ಸಬ್ಸ್ಕ್ರೈಬರ್ ಕೊಡಿಸಿದಂತ ಟಿ ಶರ್ಟ್ ಗಾಗಲ್ಸ್ ನ ಹಾಕೊಂಡು ಈ ವಿಡಿಯೋನ ಶೂಟ್ ಮಾಡ್ತಾ ಇದೀನಿ. ಸೊ ಇವತ್ತು ನಾನು ನಮ್ಮ ಮಾಜಂತೆ ಹತ್ರ ಹೋಗಿ ಒಂದಿಷ್ಟು ಹಾಡುಗಳನ್ನ ಮಧ್ಯದಿಂದ ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಇಂದ ಪ್ಲೇ ಮಾಡ್ತೀನಿ. ಅದು ಯಾವ ಚಿತ್ರದ್ದು ಅಂತ ಹೇಳಿ ಗೆಸ್ ಮಾಡ್ಬೇಕು. ಎಷ್ಟು ಜನ ಕರೆಕ್ಟ್ ಗೆಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ನಿಮ್ಮ ಹೆಸರು? ಅನುಶ್ರೀ. ಅನುಶ್ರೀ ಕುಮಾರ್. ನಾನು ಇವಾಗ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಗ್ರೂಪ್ ಅಲ್ಲಿ ಅನಾಲಿಸ್ಟ್ ಆಗಿ ಕೆಲಸ ಮಾಡಿ. ಈ ಅನುಶ್ರೀ ಅಂತ ಹೆಸರಿಟ್ಕೊಂಡ್ರೆ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಸ್ಪಷ್ಟವಾಗಿ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಆಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೆ ಇನ್ಸ್ಪಿರೇಷನ್ ಅನುಶ್ರೀ ಮ್ಯಾಮ್. ನಾನು ಇವಾಗ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಂದು ವ್ಲಾಗ್ಸ್. ಹೌದಾ? ಅದು ದೊಡ್ಡದಾಗಿ ಬೆಳೀಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಒಂದು ಕಾನ್ಸೆಪ್ಟ್ ಮಾಡ್ತಾನೆ. ಸೊ ಕಾನ್ಸೆಪ್ಟ್ ಇಸ್ ವೆರಿ ಸಿಂಪಲ್. ನಾನು ಒಂದಿಷ್ಟು ಹಾಡುಗಳನ್ನ ಮಧ್ಯದಿಂದ ಪ್ಲೇ ಮಾಡ್ತೀನಿ ಅಥವಾ ಸ್ಟಾರ್ಟಿಂಗ್ ಸಾಲುಗಳನ್ನ ಪ್ಲೇ ಮಾಡ್ತೀನಿ. ಸೊ ಅದು ಯಾವ ಸಿನಿಮಾದು ಅನ್ನೋದನ್ನ ಗೆಸ್ ಮಾಡಬೇಕು. ಟ್ರೈ ಮಾಡಿ. ಅನುಶ್ರೀ ಅಂತ ಹೆಸರಿಟ್ಕೊಂಡಿದ್ದೀರಾ? ಅವ್ರು ಬರ್ಲಿ. ಈ ಜಸ್ಟ್ ಇರ್ಲಿ. ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಕನಸು ಮೀಸಲು. ಸ್ನೇಹನ ಪ್ರೀತಿನ ಅಲ್ಲ. ಬಾಯ್ಕ್ ಬರ್ತಲ್ಲ, ಒಳಗಿದೆ. ಒಳಗೆ ಏನೇನಿದೆ ಕೈಯಾಗ ತೆಗ್ದ್ಬಿಡಿ. ಗೊತ್ತಿಲ್ಲ? ಗೊತ್ತಿಲ್ಲ ಬ್ರೋ, ಇದು ಗೊತ್ತಿಲ್ವಾ? ಇಂತ ಹಾಡು ಬ್ರೋ. ನಿಮ್ಗೆ ಅದ್ರ ಹುಡುಗಿ ಇಷ್ಟ ಆದ್ರೆ ನೀವೇನಂತ ಹೇಳ್ತೀರಾ? ಐ ಲವ್ ಯು ಅಂತೀನಿ. ಹಂಗಲ್ಲ ಬ್ರೋ, ಡೈರೆಕ್ಟ್ ಐ ಲವ್ ಯು ಹೇಳ್ಬಿಡ್ತೀರಾ ಬ್ರೋ? ಅದೇ ಇನ್ನೇನು? ಯಾರು ನೀವೆಲ್ಲ? ಜಂಜಿ ಕಿಡ್ಸ್ ಸಿಕ್ಕಾಪಟ್ಟೆ ಫಾಸ್ಟ್. ಅಲ್ಲ, ಒಂದು ಹುಡುಗಿನ ವರ್ಣನೆ ಮಾಡ್ಬೇಕು ಅಂದ್ರೆ ಹೆಂಗೆ? ನನ್ನ ಹುಡುಗಿ ತುಂಬಾ ಬ್ಯೂಟಿಫುಲ್, ಚೆನ್ನಾಗಿದ್ದಾಳೆ. ನಾವು 90s ಕಿಡ್ಸ್ ಅವ್ರು ಹೆಂಗ್ ಹೇಳ್ತೀವಿ ಅಂದ್ರೆ ಟೈಟಾನಿಕ್ ಹೀರೋ ನನ್ನ ಚೆಲುವೆ ತರದೆಲ್ಲ ಆಡ್ ತಿಳ್ಕೊಳ್ಳಿ ಬ್ರೋ. ಯು ಕ್ಯಾನ್ ಇಂಪ್ರೆಸ್ ಗರ್ಲ್ಸ್. ನೋಡಿ ನಾನು ಇಂಪ್ರೆಸ್ ಮಾಡಿ ಒಂದು ಲಿಸ್ಟ್ ಇಟ್ಕೊಂಡಿದ್ದೀನಿ. ಜನ ಸಾಗರ ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಕ್ತಿಲ್ಲ. ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಕನಸು ಮೀಸಲು. ಈ ಹೃದಯ ಅವನಿಗೆ ಮೀಸಲು. ಕರೆಕ್ಟ್ ಮ್ಯಾಮ್, ಸ್ನೇಹಲೋಕ. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು. ನಾವು ಹಾಡ್ ಕೇಳಿಸ್ಕೊಂಡು ಹೋಗ್ಬಿಡ್ತೀವಿ. ಮೂವಿನೂ ಅಷ್ಟೇ ಇಂಪಾರ್ಟೆಂಟ್. ನನ್ನಂತವ್ರು ಇರ್ತಾರೆ, ಬರ್ತಾರೆ ಅಂತ ಕೇಳ್ತಾರೆ ಅಂತ. ಓಕೆ, ಇದು ಇದನ್ನ ಹೇಳಿಲ್ಲ ಅಂದ್ರೆ ನಾನಲ್ಲ. ಹಳೆ ಕಾಲ ಕೇಳಬಾರ್ದು. ಓಲ್ಡ್ ಇಸ್ ಗೋಲ್ಡ್. ಕತ್ತೆಗೆ ಏನ್ ಗೊತ್ತು? ಕಸ್ತೂರಿ ವಾಸನೆ. ಇದು ಯಾರ ಅವನ ಹೆಸರೇನು? ಹೀರೋ ಹೆಸರೇನು? ರಾಜ್ಕುಮಾರ್. ಪುನೀತ್ ಅವ್ರ ಅಪ್ಪ ಹೆಸರೇನು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅವನು ಅಲ್ಲ ರೀ, ಅವರು. ನಗಲಾರದೆ ಅಳಲಾರದೆ. ಇದು ಯಾವ ಮೂವಿದು? ಕನ್ನಡ ಮೂವಿ. ನೆಕ್ಸ್ಟ್ ಲೆವೆಲ್ ಆನ್ಸರ್ ಇದು. ಕನ್ನಡ ರಾಜ್ಕುಮಾರ್ದು. ಈ ಮೂವಿಲಿ ಅವ್ರು ಪೊಲೀಸ್ ಆಗಿ ನೋಡಿದೀನಿ ಮೂವಿ. ಆದ್ರೆ ಮೂವಿ ನಮ್ಗೆ ಗೊತ್ತಾಗ್ತಾ ಇಲ್ಲ ನನ್ಗೆ. ಅಯ್ಯೋ ದುರ್ವಿಧಿಯೇ. ಶಬ್ದವಿಧಿ ಅಣ್ಣವರು ಶಬ್ದವಿಧಿ. ಒಂದೆರಡು ಲೈನ್ ಆಡಿ ಬ್ರೋ. ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು. ಆಗದು ಆಗದು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ. ಯಾವ ಸಿನಿಮಾದು ಸರ್? ಇದಕ್ಕೆ ನೀವ್ ಹೇಳ್ಬೇಕು ಸರ್. ಸರ್ ಇದು ಆಕ್ಚುಲಿ ದರ್ಶನ್ ಸರ್ ಮೂವಿ ಇದು 200% ಸರ್. ಸೊ ಇದು ಬಂದ್ಬಿಟ್ಟು ಮೋಸ್ಟ್ಲಿ ಗಜ ಮೂವಿ. ಗಜ ಮೂವಿ. ಪ್ರಣೀತಾದ ಫಸ್ಟ್ ಮೂವಿ ಇದು. ಮೂವಿ ಹೆಸರು
ಹೋಗ್ರಿ ಹತ್ರ ಇದ್ದೀರಾ, ತುಂಬಾ ಕ್ಲೋಸ್ ಅಲ್ಲಿ ಇದ್ದೀರಾ. ಇದು ಅಭಯ್ ಅಲ್ಲ, ಇದನ್ನೆಲ್ಲ ಹೇಳ್ಬೇಕು ಬ್ರೋ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಸ್ಕೂಲಲ್ಲಿ ಇರೋ ಗರ್ಲ್ಸ್ಗೆಲ್ಲ ಇದನ್ನ ಹೇಳ್ತಾ ಇದ್ದೆ. ನನ್ ಮಗನೋ ನೀನು. ಅವಾಗ ಅವ್ರು ನನಗೆ ಈ ಸಿನಿಮಾ ಹೆಸರನ್ನ ಬೈದ್ಬಿಟ್ಟು ಹೋಗ್ತಾ ಇದ್ರು. ನಿಮಗ ಇದಕ್ಕಿಂತ ಹಿಂಟ್ ಏನ್ ಕೊಡ್ಲಿ? ಹಾ, ಇದೆಲ್ಲ ಗೊತ್ತು. ಇದು ಎಷ್ಟ್ ಚೆನ್ನಾಗ್ ಗೊತ್ತು. ಫಸ್ಟ್ ಲೈನ್ ಪ್ಲೇನೇ ಮಾಡಿಲ್ಲ. ಪೊರ್ಕಿ ಅದೇ ಅಣ್ಣೋದ್ ಮೂವಿ ಪ್ಲೇ ಮಾಡ್ರೆ ಪುನೀತ್ ರಾಜ್ಕುಮಾರ್ ಅಪ್ಪ ಹೆಸರೇನು? ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಆರಾಮ, ನೀವರಮ್ಮ ಹುಡುಕ್ತಾ ಇದ್ದೀನಿ ತುಂಬಾ ದಿನದಿಂದ, ಇವತ್ತು ಸಿಕ್ಕಿದ್ದೀರಾ. ಕರ್ಕೊಂಡೋಗಿಲ್ಲ. ಏನು ಕ್ವಶನ್ ನಿನಗೆ ಕೇಳಲ್ಲ. ನಿಮ್ಮ ಅಮ್ಮ ಬೈಯೋ ತರ ಏನು ನಾನೇನು ಆ ತರದೆಲ್ಲ ಏನು ಮಾಡಲ್ಲ. ಯಾವ ಸಾಂಗ್ ಇದು? ಫಿಲಮ್ ತಡೀರಿ ಬ್ರೋ, ಹೇಳ್ತೀನಿ. ಯಾರು ಕೇಳಿದಿರ ತಾನೆ? ತುಂಬಾ ಸಲ ಕೇಳಿದೀನಿ ಬ್ರೋ. ಮತ್ತೆ ಹೇಳಿ. ಫಿಲಮ್ ನೇಮ್ ನೆನಪಾಗ್ತಿಲ್ಲ ಬ್ರೋ. ಬರ್ತಾ ಇಲ್ಲ. ನಮ್ ಇವ್ರದ್ದು ರಮೇಶ್ ಬರ್ತು. ನೀವ್ ಹೇಳಿ, ನಾನು ಸಾಂಗ್ ಹಾಡ್ತೀನಿ, ನೀವು ಮೂವಿ ಹೇಳಿ. ಇದು ಟೂ ಮಚ್. ನನ್ ಡೈಲಾಗ್ ನನಗೆ ರಿಪೀಟ್. ಇರ್ಲಿ. ಆನ್ಸರ್ ಬಂದು ಹಠವಾದಿ. ಕರೆಕ್ಟ್. ತಿನ್ನಿ ಒಂದ್ ಸ್ಪೂನು. ಹಠ ಗೆಲ್ಲವನಿಗೆ ಬೇಕು ಹಠ. ಗೆಲುವು ಆಗ ಕೇಳಿದ್ರೆ ಈ ಸಾಂಗ್ ನ? ಕೇಳಿರೋದ್ ನೆನ್ಪಿದೆ, ಯಾವ ಫಿಲಮ್ ಅಂತ ನೆನಪಾಗ್ತಿಲ್ಲ. ಫಸ್ಟ್ ಟೈಮ್ ಕೇಳಿದ್ದು. ಹೌದಾ? ಅಯ್ಯೋ, ಗಂಡ್ ಮಕ್ಳಿಗೆ ಲವ್ ಬ್ರೇಕಪ್ ಆದಾಗೆಲ್ಲ ಇದನ್ನೇ ಹಾಕೊಂಡು ಕುತ್ಕೊಂತೀವಿ. ಗೊತ್ತಿಲ್ಲ ಬ್ರೋ. ಮುಗುಳು ನಗೆ ಅಲ್ಲ, ಮುಂಗಾರು ಮಳೆ. ಮುಂಗಾರು ಮಳೆಗಳಲ್ರಿ. ಮುಗುಳು ನಗೆನೆ ಅಲ್ಲ ಅಂತ ಹೇಳಿದ್ರೆ ಮತ್ತೆ ಅದನ್ನೇ ಹೇಳಿದ್ರೆ ಏನಂದೆ? ಇನ್ನೊಂದ್ಸಲ ಹೇಳು. ಸೂಪರ್. ಓಕೆ, ಯಾವ ರ್ಯಾಂಕ್ ಬರ್ತೀರಾ? ಕ್ಲಾಸ್ ಅಲ್ಲ ಇನ್ನೇನ್? ಓ, ನಿಮ್ಗೆ ಎಲ್ಲೆಲ್ಲಿ ರ್ಯಾಂಕ್ ಬರ್ತೀರಾ? ಥರ್ಡ್ ರ್ಯಾಂಕ್. ಟಾಪರ್ ಅನ್ನ ಏನಂತಾರ? ಟಾಪರ್ ಅಲ್ಲ, ಫಸ್ಟ್ ರ್ಯಾಂಕ್ ತಾನೆ ಅಂತಾರೆ. ಇಂಟ್ ಇಷ್ಟು ಕೊಡ್ತಾ ಇದೀನಿ. ಫಸ್ಟ್ ಕೊಡ್ಬೇಕಪ್ಪ. ಪೋಲಿ ಬಡತದೆ. ಗಣೇಶ ಟೈಮಲ್ಲಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಕೇಳಿದೀನಿ, ಇದು ಇವಾಗ ಬರ್ತಿಲ್ಲ. ಯಾಕೆ? ಉಪೇಂದ್ರದ ಜಗ್ಗೇಶ್ ದೀದಿ ಅಲ್ಲ. ನಾವು ಡ್ಯಾನ್ಸ್ ಎಲ್ಲ ಆಡ್ಕೊಂಡಿದ್ದೀನಿ ನೋಡಿ, ಡ್ಯಾನ್ಸ್ ಎಲ್ಲ ಆಡಿದೀರಾ. ಮೂವಿ ನೇಮ್ ಬರ್ತಿಲ್ಲ ಸರ್. ಆನ್ಸರ್ ಬಂದು ಸ್ವಸ್ತಿಕ್. ಸೂಪರ್. ಆಡಿ ಒಂದ್ ಲೈನು. ಕಲರ್ 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 ಕಲರ್. ಎಷ್ಟು ಜನ ಹುಡುಗಿಗೆ ಆಡಿದ್ದೀರಾ? ನಾವೇ ಕಲರ್ ಆಗಿಲ್ಲ, ಇನ್ಯಾವ ಹುಡುಗಿಗ ಆಡಕ್ಕಾಗುತ್ತೆ? ಗಂಡ್ ಮಕ್ಳಿಗೆ ಕಲರ್ ಇಂಪಾರ್ಟೆಂಟ್ ಅಲ್ಲ, ಕದರ್ ಇಂಪಾರ್ಟೆಂಟ್. ಎಂತಹ ಮಾತು ಹೇಳಿದ್ರೆ ತಂದೆ. ಅದು ಬ್ರೋ, ಅದು ಎಷ್ಟ್ ಕಲರ್ ಇದ್ರೆ ಏನು ಬ್ರೋ? ಕಲರ್ ಇಲ್ಲ ಅಂತಂದ್ರೆ ಇನ್ನೇನ್ ಕರ್ಗವ್ನೆ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಡ್ತಾರೆ ಬ್ರೋ. ಅದು ಗ್ಯಾರಂಟಿ ಕಲರ್. ನಮಗ್ ವಾರಂಟಿ ಇದೆ, ನಿಮಗ್ ಗ್ಯಾರಂಟಿ ಇದೆ. ಕಪ್ಪುಗಿರೋ ಹುಡ್ತಾ ಹೆಂಗಿರ್ತಾರೆ ಬಾಸ್? ಕಪ್ಪು ಬೆಳಿತಾ ಕಪ್ಪು, ಬಿಸಿಲುಗೋದ್ರು ಕಪ್ಪು, ಆಮೇಲೆ ಬಂದ್ರು ಕಪ್ಪು, ಸತ್ರು ಕಪ್ಪು. ಆದ್ರೆ ಬೆಳ್ಳಗಿರೋರ್ ನೀವ್ ಇದ್ರಲ್ಲ ಬಾಸ್, ಸಾಮಾನ್ಯದರಲ್ಲ ಬಾಸ್. ಪಿಂಕ್ ಆಗ್ಬಿಡ್ತೀರಾ, ಬೆಳಿತಾ ಬೆಳ್ಳಗಾಗ್ತೀರಾ, ಬಿಸಿಲುಗೋದ್ರೆ ಕೆಂಪಾಗ್ತೀರಾ. ನಿಮ್ ಕಾಮಲ್ಲೇ ಬಂದ್ರೆ ಹಳದಿ ಬಣ್ಣಕ್ ತಿರ್ತೀರಾ, ಸತ್ರೆ ನೀಲಿ ಬಣ್ಣಕ್ ತಿರ್ತೀರಾ. ಊಸರು ಒಳ್ಳಿ ತರ ಬಣ್ಣ ಬದಲಾಯಿಸ ನೀವ್ ಗ್ರೇಟ, ಸಾಯವರ್ಗು ಒಂದೇ ತರ ಇರೋರು ನಾವ್ ಗ್ರೇಟ. ಕರಿಯ ಐ ಲವ್ ಯು. ಇದು ಗೊತ್ತಿರುತ್ತೆ. ತಿಂಡಿ ಮಡೆ ಚಂದ್ರಿಕಾ ಟಪ್ಪಂಗುಚ್ಚಿ ಆಡು ಬಾರಿ ಸಾಂಗ್ ಗೊತ್ತು. ಇದು ಮೂವಿ ಹೆಸರು ಗೊತ್ತಿಲ್ಲ. ಮೂವಿ ಹೆಸರು ಗೊತ್ತಿಲ್ವಾ? ಈ ಸಾಂಗ್ ಕೇಳಿದ್ರೇನ್ರಿ? ಇವಾಗ ಯಾರನ್ನಾದ್ರೂ ಮಾತಾಡ್ಸ್ಬೇಕು ಅಂದ್ರೆ ನೀವ್ ಹೆಂಗೋಗಿ ಮಾತಾಡ್ಸ್ತೀರಾ? ಎಕ್ಸ್ಕ್ಯೂಸ್ ಮೀ. ಅದೇ ಮೂವಿ ಹೆಸರು. ರೋಡಿಗಿಳೆ ರಾಧಿಕಾ ಚಿಂದಿ ಮಾಡೆ ಚಂದ್ರಿಕಾ ಟಪ್ಪನ್ ರುಚಿ ಆಡು ಬಾರೆ. ಸೂಪರ್ ಮೂವಿ ಸರ್, ಸೂಪರ್ ಮೂವಿ. ನಮ್ಮ ನಿದ್ದೆ ಕೆಡಿಸಿ ತಣ್ಣೀರ್ ಕುಡಿಸೋ ಬಿಂಕದ ವಯ್ಯಾರೆ. ಕಣ್ಣು ಕತ್ತಿಯ ಅಂಚು ಕೇಳಿದೀವಿ, ನೋಡಿದೀವಿ, ಬಟ್ ನೆನಪಿಲ್ಲ ಈ ಮೂಮೆಂಟ್. ಸೊ ಅದಕ್ಕೆ ನಮ್ಮ ಜನ ನಮ್ಮ ಕನ್ನಡ ಸಿನಿಮಾನ ಮರಿತಿದ್ದಾರೆ. ಅದನ್ನ ಮತ್ತೆ ನೆನಪಿಸ್ಬೇಕು ಅಂತ ಹೇಳಿ ಈ ತರ ಒಂದು ಕಂಟೆಂಟ್ ಮಾಡ್ತಾ ಇರೋದು. ಹಳೆ ಸಾಂಗ್ ಇದು ಹೊಸಾದ್ ಮಾಡಿದ್ರಲ್ವಾ? ಹಳೆ ಸಾಂಗ್ ಹೆಂಗೆ ಬ್ರೋ ನಾವ್ ಹೇಳ್ತೀವಿ. ಬಾಯಲ್ಲಿ ಗಂಡು ಮಕ್ಳು ಏನ್ ಕೇಳಿರ್ತಾರಲ್ಲ ಇದಂತ ಕೇಳಿರ್ತಾರೆ. ಮೂವಿ ಅಂದ್ರೆ KGF. ಅಲ್ಲ, ನ್ಯೂ ವರ್ಷನ್ ಪ್ಲೇ ಮಾಡಿಲ್ಲ ನಾನು ಓಲ್ಡ್ ವರ್ಷನ್ ಪ್ಲೇ ಮಾಡಿರೋದು.
ಆನ್ಸರ್ ಬಂದು ಪರೋಪಕಾರಿ. ಪರೋಪಕಾರಿ. ನಾನು ಬಳ್ಳಿಯ ಮಿಂಚು ತಲೆಗೆ ಬಿದ್ದಾಗಲಿ ಅರಿವೆ ಈ ಸಂಚು. ಡಿಫಿಕಲ್ಟ್ ಮಾಡ್ತಾ ಹೋಗ್ತಿದ್ದೀರಾ, ನಮ್ಗೆ ಒಂದೇ ಕಂಡಿಡಿಯಕ್ ಆಗ್ತಿಲ್ಲ. ಅಲ್ಲಿ ಕೇಳಿಲ್ಲ ಯಾರು? ಇಲ್ಲ ಕೇಳಿಲ್ಲ. ಇರಿ ಬರ್ದಾರ್ತೀನಿ ಒಂದು ನಿಮಿಷ. ಅವ್ರ ಆಟದಲ್ಲಿದ್ದಾರೆ, ಯಾರು ಗೊತ್ತಾ ಬ್ರಾ? ಚಂದ್ರಚಕೋರಿ. ಯಾಕಂತೀಯ ನಿನ್ನ ಕೇಳಿದೆ ಏನಂತೀಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ ಹೇಳಿದೆ ಏನಂತೀಯ. ಚೆನ್ನಾಗಿ ಆಡ್ತೀರ್ರಿ. ಥ್ಯಾಂಕ್ ಯು ಸೋ ಮಚ್. ಸಿಂಹಾದ್ರೆ ಸಿಂಹ. ತಪ್ಪು. ವಿಷ್ಣುವರ್ಧನ್ ಮೂವಿದು. ಏನು ಈ ಮೂವಿ ಎಲ್ಲ ಹಾಡು ಒಂದ್ ನಾನೇನ್ ಮಾಡ್ಲಿ ಹೇಳಿ. ಯಜಮಾನ ಅಲ್ವೇನ್ರಿ? ಅಯ್ಯೋ ಯಜಮಾನ ಸ್ಟಾರ್ಟಿಂಗ್ ಆಗ್ಬೇಕು ತಾನೇ. ಸ್ಟಾರ್ಟಿಂಗ್ ಬಂದಿರೋ ಆಗ್ತಾ ಇದ್ದೆ. ಗೊತ್ತು, ಹಂಗೆ ಕೇಳಿಸ್ಬಿಡೋದಲ್ಲ. ಹಾಡು ಗೊತ್ತು, ಕೇಳಿಸ್ಕೊಂಡಿದೀನಿ, ಬಟ್ ಯಾವ ಮೂವಿದಂತ ಗೊತ್ತಾಗ್ತಾ ಇಲ್ಲ. ಡಕೋಟಾ ಎಕ್ಸ್ಪ್ರೆಸ್ ಅವರು. ಎಂತ ಫೇಮಸ್ ಮೂವಿ, ನಮ್ಮ ಉಪೇಂದ್ರ ಅವ್ರದ್ದು. ಸೀರಿಯಸ್ಲಿ ಗೊತ್ತಾಗ್ತಿಲ್ಲ. ಸಿನಿಮಾ ಹೆಸರು ಗೌರಮ್ಮ. ಅದಪ್ಪ ನೆನ್ಪಾಗ್ತಿಲ್ವೇ? ಉಪ್ಪಿ MBBS ಅಂತ ಏನೋ ಇದೆಯಲ್ಲ, ಉಪ್ಪಿ ದಾದ MBBS ಅಂತ ಏನೋ ಅಲ್ಲ. ಅವ್ರು ಹೇಳ್ಕೊಟ್ಬಿಟ್ರ ಹೆಣ್ಮಕ್ಳಿಗೆ ಅಂದ್ರೆ ಅಲ್ಲಿಂದ ನಿಂತ್ಕೊಂಡು ಹೇಳ್ಕೊಡ್ತೀರಾ, ಏನ್ ನಾಚಿಕೆ. ಇದು ಯಾವ ಸಿನಿಮಾ? ಅದು ಗೊತ್ತಾಗ್ತಿಲ್ಲ ಬ್ರೋ. ಒಳ್ಳೆ ಕೋನ್ ಮನೆಗೆ ಕರೋಡ್ಪತಿನಲ್ಲಿ ಆನ್ಸರ್ ಮಾಡಿದಾಗೆ ಒಂದ್ ನಿಮಿಷ ಯೋಚನೆ. ಡನ್. ಕುಡುಂಕು ದಾರಿ ಬೇಡ, ಸುಂಕವಿಲ್ಲ ದೂರ ಬೇಡ, ಅಂಕೆ ಇಲ್ದ ಶಂಕೆ ಬೇಡ. ಸಾರ್ಥಕ ಆಯ್ತು ನನ್ ಜನ್ಮ. ಹೆಂಗನಿಸ್ತು? ಚೆನ್ನಾಗಿತ್ತು. ಸೊ ಏನಕ್ಕೋಸ್ಕರ ಕಾನ್ಸೆಪ್ಟ್ ಮಾಡಿದೆ ಅಂತ ಅಂದ್ರೆ, ಎಷ್ಟೋ ಜನ ಹಾಡುಗಳನ್ನ ಕೇಳ್ತಾರೆ, ಸಿನಿಮಾ ಯಾವ್ದು ಗೊತ್ತಿರಲ್ಲ, ಇವ್ರ ತರ ಆಕ್ಟರ್ ಯಾರೋ ಗೊತ್ತಿರಲ್ಲ. ಸೊ ದಯವಿಟ್ಟು ತಿಳ್ಕೊಳ್ಳಿ, ತುಂಬಾ ಎಫರ್ಟ್ಸ್ ಹಾಕ್ಬಿಟ್ಟು ಕನ್ನಡ ಸಿನಿಮಾ ಹಾಡುಗಳನ್ನೆಲ್ಲನೂ ಮಾಡ್ತಾರೆ. ಆಕ್ಚುಲಿ ಎವ್ರಿ ಡೇ ಸಾಂಗ್ಸ್ ಕೇಳ್ತೀವಿ, ಬಟ್ ಸಾಂಗ್ ಹೆಸರು ನಾಪಕ ಇರುತ್ತೆ, ಮೂವಿ ಹೆಸರು ಮರ್ತೋಗ್ಬಿಟ್ಟಿರ್ತೀವಿ. ಅದು ಇಂಪಾರ್ಟೆಂಟ್. ಬರ್ತಾರೆ, ಕೇಳ್ತಾರೆ. ಯಾವಾಗಾದ್ರೂ ನಿಮ್ಗೂ ಜಾಕ್ಪಾಟ್ ಆಗ್ಬೋದು. ಅದಕ್ಕೋಸ್ಕರ ಇದನ್ನ ಮೆಲಕ್ ಹಾಕ್ಬೇಕು ಹಳೆ ಹಾಡನ್ನ ಅಂತ ಕೇಳ್ದೆ. ಬಟ್ ಚೆನ್ನಾಗಿ ಹಾಡಿದ್ರಿ ನೀವು, ಅಲ್ಟಿಮೇಟ್. ಓಕೆ, ಲಾಸ್ಟ್ ಒಂದೇ ಒಂದು ಹಾಡು ಹಾಡ್ಬಿಡಿ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಸೂಪರ್, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಒಂದು ಲೈನ್ ಹಾಡ್ಬಿಡಿ ಮ್ಯಾಮ್. ಬಲೆ ಬಲೆ ಚಂದದ ಚಂದುಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಲೇ ತಾನೇನೆ ಊರೆಲ್ಲ ಹೊಂಬೆಳಕು, ನೀನು ಹೆಜ್ಜೆಯ ಇಟ್ಟಲ್ಲಿ ಎಲ್ಲಾನು ಕಾಲಾಡಿ ಹೂವಾಗಿ ಬರಬೇಕು. ಸಕಲಾಗಿ ಹೇಳ್ತಾರೆ. ಆಕ್ಚುಲಿ ಇದು ನನ್ನ ಫೇವ್ರೆಟ್ ಸಾಂಗ್. ತುಂಬಾ ಗೆಸ್ ಮಾಡಿದ್ರಿ, ಬಟ್ 2 ಮಿಸ್ ಮಾಡಿದ್ರಿ. ಬಟ್ ಇಲ್ಲಿ ನೀವೇನೋ ತಿಂತೀರಾ ಮ್ಯಾಮ್? ನಾನು ನಿಜವಾಗ್ಲೂ ಕೊಡಿಸ್ತೀನಿ. ಏನ್ ತಿಂತೀರಾ ಮ್ಯಾಮ್? ಅದು ಎಲ್ರು ಏನ್ ತಿಂತೀರಾ? ನಿಮಗೋಸ್ಕರ ಎಲ್ರಿಗೂ ಕೊಡಿಸ್ತೀನಿ ಮ್ಯಾಮ್. ಎಲ್ಲ ಮಸಾಲೆ ಪುರಿ ತಿಂತೀರಾ? ಬನ್ನಿ ಮಸಾಲೆ ಪುರಿ. ಪಾನಿಪುರಿ ತಿನ್ನಕ್ಕೆ ಹೋದವರು ಮೂಡ್ ಚೇಂಜ್ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ಬೇಕು ಅಂತ ಬಂದಿದ್ದೀವಿ. ಮ್ಯಾಮ್ ತಗೊಳ್ಳಿ, ತಿನ್ಬಿಟ್ಟು ಹೇಳಿ ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿದಾ? ಡನ್. ಕಾಫಿ ಬಂಕ್ ಅಂತ ಹೇಳಿ ಹೊಸದಾಗಿ ಇವರು ಮಿಷಿನ್ ತರಿಸ್ಕೊಂಡು ಮಾಡ್ತಾ ಇದ್ದಾರೆ. ಇನ್ ಕೇಸ್ ಯಾರಾದ್ರೂ ವಿಜಯನಗರ ಸೈಡ್ ಬಂತು ಅಂದ್ರೆ ಒಂದ್ಸರಿ ಟ್ರೈ ಮಾಡಿ ಹೆಂಗಿತ್ತು ಅನ್ನೋದನ್ನ ಇವ್ರಿಗೆ ಹೇಳಿ. ಓಕೆ ಸರಿ ಬ್ರೋ, ಬಾಯ್. ಓಕೆ ಬಾಯ್ ಗೈಸ್, ತಿನ್ಕೊಂಡು ಹೋಗಿ. ನೋಡಿದ್ರಲ್ಲ ನಮ್ ಜನ ಸಾಂಗ್ ನ ಗೆಸ್ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ರು ಅಂತ ಹೇಳಿ. ಇವಾಗ ನೀವು ಹಾನೆಸ್ಟ್ ಆಗಿ ಕಮೆಂಟ್ ಮಾಡಿ ಎಷ್ಟು ಸಾಂಗ್ ಗಳನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಿ ಅಂತ ಹೇಳಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಡೆಫಿನೆಟ್ ಆಗಿ ಮಾಡುವಂತ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.